ಹೆಸರು ಸಮನ್ಯ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 60 ಸಂವತ್ಸರಗಳನ್ನು ಹೇಳುತ್ತಿದ್ದೇನೆ. ಪ್ರಭವ ಯುವ ಶುಕ್ಲ ಪ್ರಮೋದಿತ ಪ್ರದತ್ಪತಿ ಆಂಗಿರಸ ಶಿವಕ ಭಾವ ಯುವ ದಾತ್ರ ಈಶ್ವರ ಬಹುತಾನ್ಯ ಪ್ರಮಾದಿ ವಿಕ್ರಮ ವಿಷ್ಣು ಪುತ್ರಭಾನು ಸಭಾನು ಕಾರಣ ಪಾರ್ಥಿವೇಯ ಸಭಜಿ ಶ್ರದಾರಿ ವಿರೋಧಿ ವಿಕೃತಿಗಾರ ನಂದನ ವಿಜಯ ಜಯ ಮನ್ಮಥ ವಿರುಚಿ ಹೇ ವಿಳಂಬಿ ವಿಕಾರ ಶಾಖ ವಿಪ್ಲವ ಶುಭಕೃತ ಶೋಭೃಕೃತ ಕ್ರೋಧಿ ವಿಶ್ವಾಸ ಪರಭವ ಲವಂಗ ಕೀಲಕ ಸೌಮ್ಯ ಸಾಧಾರಣ ವಿಳಿತಕೃತ ಪರಿದಾವಿ ಪ್ರಮಾದೀಚ ಆನಂದ ರಾಕ್ಷಸ ನಾಡ ಪಿಂಗಳ ಕಳಿತಕ್ಷ ಸಿದ್ಧತ್ತಿ ರೌದ್ರಿ ದುರ್ಮತಿ ದುಂದುಬಿ ರುದಿರೋದ್ಗಾರಿ ರಕ್ತಕ್ಷ ಕ್ರೋಧ ವಿಷಯ. ಪ್ರಥಮದಲ್ಲಿ ನಮ್ಮ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು ರಸ್ತೆಯ ಆ ಭಾಗದಲ್ಲಿರುವಂತಹ ಕಟ್ಟಡ. ಅದು ಈಗ ಸ್ವಲ್ಪ ಶಿಥಿಲಗೊಂಡಿದೆ. ಈಗ ಅದರಲ್ಲಿ ತರಗತಿಗಳನ್ನು ನಾವು ನಡೆಸ್ತಾ ಇಲ್ಲ. ಈಗ ಎಲ್ಲ ತರಗತಿಗಳು ಈ ಮೈದಾನದಲ್ಲಿರುವಂತಹ ಕಟ್ಟಡದಲ್ಲಿ ಆಗ್ತಾ ಇದೆ. ಈ ಕಟ್ಟಡವು ಕೂಡ ಸರ್ಕಾರದ ಯಾವುದೇ ಸೌಲಭ್ಯ ನಮಗೆ ಅನುದಾನಿತ ಶಾಲೆ ಆದ್ದರಿಂದ ಇಲ್ಲ. ಆದರೂ ಕೂಡ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ರಾಮಕೃಷ್ಣ ಭಟ್ ಸಂಚಾಲಕರ ಮಗನಾಗಿ ಅವರು ಬಹಳ ಒಂದು ಪ್ರಯತ್ನದಿಂದ ಈ ಕಟ್ಟಡವನ್ನು ಇಲ್ಲಿ ರಚನೆಯಾಗುವಂತೆ ಮಾಡಿದ್ದಾರೆ. ಇದಲ್ಲದೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವಲ್ಲಿ ನಮ್ಮ ರಾಮಕೃಷ್ಣ ಭಟ್ರು ತುಂಬಾ ಪ್ರಯತ್ನ ಮಾಡಿದ್ದಾರೆ. ಈಗ ನಿವೃತ್ತರಾಗಿದ್ದಾರೆ. ಹಾಗೆ ಸಂಚಾಲಕರಾಗಿ ಗೋಪಾಲ್ ಭಟ್ರು ಇದ್ರು. ಅವರ ನಂತರ ಅವರ ಮಗ ಲಕ್ಷ್ಮೀನಾರಾಯಣ ಭಟ್ ಅವರು ಕಳೆದ ವರ್ಷ ಅವರು ನಿಧನರಾದರು. ಅವರ ಮಗ ಡಾಕ್ಟರ್ ರೋಹಿತ್ ಇವರು ಈಗ ಪ್ರಸ್ತುತ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಸುಮಾರು ನಾನು ಇಲ್ಲಿ 1994ರಲ್ಲಿ ಈ ಸಂಸ್ಥೆಗೆ ಸೇರಿದ್ದೇನೆ. ಇಲ್ಲಿ ಸುಮಾರು 420 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ರು. ಬರಬರುತ್ತಾ ಆಂಗ್ಲದ ವ್ಯಾಮೋಹದಿಂದ ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಪ್ರಸ್ತುತ ಈಗ ಸುಮಾರು 50 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಓರ್ವ ಶಿಕ್ಷಕನಾಗಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ, ಕಾಯಂ ಶಿಕ್ಷಕನಾಗಿ. ಹಾಗೆ 4 ಜನ ಗೌರವ ಶಿಕ್ಷಕಿಯರನ್ನು ಸೇರಿಸಿಕೊಂಡಿದ್ದೇನೆ. ಅವರಿಗೆ ಗೌರವ ಧನಗಳನ್ನು ದಾನಿಗಳು ನೀಡ್ತಾ ಇದ್ದಾರೆ. ಗೌರವ ಶಿಕ್ಷಕರ ಒಂದು ನಿಧಿಗಾಗಿ ಸಹಾಯ ಮಾಡ್ತಾ ಇರುವವರು ತೇಜಸ್ ಮೈರ್ಮಾಡಿ, ಹಾಗೆ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ, ಹಾಗೆ ತಡಾಲು ಸುರೇಶ್ ಶೆಟ್ಟಿ ಇವರು ಮತ್ತು ರವೀಂದ್ರ ಕ್ರಮದಾರಿಯವರು, ಹಾಗೆ ಜನಾರ್ದನ ಮಹಾಕಾಳಿ ದೇವಸ್ಥಾನ ಅಂಬಲ್ಪಾಡಿ ಇವರು ಸಹಕರಿಸ್ತಾ ಇದ್ದಾರೆ. ಹಾಗೆ ಬೇರೆ ರೀತಿಯಲ್ಲಿ ಕೂಡ ಮೂಲಭೂತ ಸೌಕರ್ಯಗಳಿಗಾಗಿ ಊರಿನ ಜನರು ಸಹಕರಿಸ್ತಾ ಇದ್ದಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಈಗ 4 ಜನ ಗೌರವ ಶಿಕ್ಷಕಿಯರು, ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜ್ಞಾನದೀಪ ಶಿಕ್ಷಕಿಯಾಗಿ ಸುಮಾ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಉಷಾ ಕೆ ಮತ್ತು ಸ್ವಪ್ನ ಕೆವಿ, ಹಾಗೆ ರಮ್ಯಾ ಶೆಟ್ಟಿ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಗೌರವ ಶಿಕ್ಷಕಿಯರು ಸರ್ಕಾರಿ ಶಾಲೆಯ ಸಹ ಶಿಕ್ಷಕಿಯರಿಗಿಂತ ಮಿಗಿಲಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾನು ಇಲ್ಲದಾಗ ಈ ಶಾಲೆಯ ಸಂಪೂರ್ಣ ಜವಾಬ್ದಾರಿಗಳನ್ನು ಕೂಡ ನೋಡಿಕೊಳ್ತಾರೆ. ಉತ್ತಮ ವಿದ್ಯೆಯನ್ನು ನೀಡುವುದರೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಹೆಚ್ಚಾಗಿ ತೊಡಗಿಸಿಕೊಳ್ತಾರೆ. ಹಾಗೆ ಸರ್ಕಾರದ ಒಂದು ಅಕ್ಷರ ದಾಸೋಹ ಕಾರ್ಯಕ್ರಮ ಪ್ರತಿನಿತ್ಯ ಅಚ್ಚುಕಟ್ಟಾಗಿ ನಡೀತಾ ಇದೆ. ಮುಖ್ಯ ಅಡಿಗೆಯವರಾಗಿ ನೇತ್ರಾವತಿ ಇವರು, ಹಾಗೆಯೇ ಸಹಾಯಕ ಅಡಿಗೆಯವರಾಗಿ ರುಕ್ಮಿಣಿಯವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸಿ ಬೆಳೆಸುವಲ್ಲಿ ಈ ಊರಿನ ದಾನಿಗಳು, ಹಳೆ ವಿದ್ಯಾರ್ಥಿಗಳು ಸಹಕರಿಸಬೇಕು. ಈ ವಿದ್ಯಾಸಂಸ್ಥೆಯನ್ನು ಉಳಿಸಿಕೊಳ್ಳಬೇಕು, ಬೆಳೆಸಬೇಕು. ಈ ಊರಿನ ಜನರಿಗೆ ಅದರ ಸದುಪಯೋಗ ಆಗಬೇಕು ಎನ್ನುವುದೇ ನನ್ನ ಉದ್ದೇಶವಾಗಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಒಂದು ಸಂಘವನ್ನು ಕಟ್ಟಿಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತೀರಿ ಎನ್ನುವಂತಹ ಭರವಸೆ ನನಗಿದೆ. ಈ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಸಹಕಾರ ಈ ಊರಿನ ಪರವೂರಿನ ಜನರಿಂದ ಸಿಗಲಿ ಅಂತ ಹೇಳುತ್ತಾ ಧನ್ಯವಾದಗಳು. ಇದಾಗಿತ್ತು ಉಡುಪಿ ಜಿಲ್ಲೆಯ ಕರ್ಜೆಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಸಣ್ಣ ಪರಿಚಯ. 75 ವರ್ಷಗಳ ಕಾಲ ಈ ಶಾಲೆ ಅನೇಕ ಮಕ್ಕಳಿಗೆ ಶಿಕ್ಷಣದ ಬೆಳಕನ್ನು ನೀಡುತ್ತಾ ಅವರ ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ನಿರ್ಮಿಸಿದೆ.
ಸರಳವಾದ ಪರಿಸರದಲ್ಲಿದ್ದರೂ ದೊಡ್ಡ ಕನಸುಗಳನ್ನು ಬೆಳೆಸುತ್ತಿರುವ ಈ ವಿದ್ಯಾಲಯವು ನಮ್ಮ ಗ್ರಾಮೀಣ ಶಿಕ್ಷಣದ ನಿಜವಾದ ಪ್ರತಿಬಿಂಬವಾಗಿದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿಯಲ್ಲಿ ಅನೇಕ ಪೀಳಿಗೆಗಳನ್ನು ರೂಪಿಸುತ್ತಾ ಇನ್ನಷ್ಟು ಯಶಸ್ಸುಗಳನ್ನು ಕಾಣಲಿ ಎಂಬ ಹಾರೈಕೆಯೊಂದಿಗೆ ಧನ್ಯವಾದಗಳು.